ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ತುಂಬಾ ಸಿಗುತ್ತೆ. ಸೊ ಅದಾದಮೇಲೆ ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಸೂಪರಾಗಿ ಬರುತ್ತೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಸೂಪರಾಗಿರುತ್ತೆ. ಚಳಿಗಾಲದಲ್ಲೂ ಇದೊಂದು ರೆಸಿಪಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಅದಾದಮೇಲೆ ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಉಪ್ಸಾರಿಗೆ ಕೀರೆ ಸೊಪ್ಪು, ಕಿಲ್ಕೆರೆ ಸೊಪ್ಪು ಎಲ್ಲ ಹಾಕಿದ್ರು ಚೆನ್ನಾಗಾಗುತ್ತೆ. ಸೊ ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಒಂದು 2 ಸಲ ವಾಶ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಹೊಡ್ಸ್ಕೊಳ್ಳಿ. ಬಿಕಾಸ್ ಇದು ಬೇಗ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ 1 ವಿಷಲ್ ಹೊಡ್ಸ್ಕೊಳ್ಳಿ. ಸೊ ಈ ಕಡೆ ಮುದ್ದೆಗೂ ಇಟ್ಟಿದ್ದೀನಿ, ಅದು ಬಂತು. ಅದಕ್ಕೆ ಹಸಿಟ್ಟನ್ನೆಲ್ಲ ಹಾಕ್ಕೊಂಡು ಮುದ್ದೆ ತಿರ್ಗೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಉಪ್ಸಾರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಜೊತೆಗೆ ಉಪ್ಸಾರು ಖಾರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ನಿಜ, ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಹೇಳ್ತೀರಾ ಸೂಪರಾಗಿತ್ತು ಅಂತ ಹೇಳಿ. ಸೊ ಈ ಕಾಂಬಿನೇಷನ್ ಇದೆಯಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಯಾವ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಎಲ್ಲನೂ ಇದು ಮಾಡಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಾಯಿಗೂ ಅಷ್ಟೇ ಖಾರ ಖಾರವಾಗಿ, ಚಳಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ನಿಮಗೆ ಖಾರಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮೆಣಸು, ಜೀರಿಗೆ, ಉಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತೊಗೋಬೇಕು. ಅದಾದಮೇಲೆ ನೋಡಿ, ಇಲ್ಲಿ ಮುದ್ದೆ ಚೆನ್ನಾಗಿ ಬೆಂದಿತ್ತು. ಸೊ ಅದನ್ನೆಲ್ಲ ಹೊಂದಿಸ್ಕೊಂಡು ಈ ಥರ ರಾಗಿ ಮುದ್ದೆ ಕಟ್ಕೊಂಡಿದ್ದೀನಿ. ರಾಗಿ ಮುದ್ದೆ ತಿಂದರೆ ದೇಹಕ್ಕೆ ತಂಪು, ಹಾಗೆ ಬಲ, ಶಕ್ತಿ ಕೊಡುತ್ತೆ. ಸೊ ನೀವು ಅಷ್ಟೇ ಡೈಲಿ 1 ಟೈಮ್ ಆದರೂ ನೀವು ರಾಗಿ ಮುದ್ದೆನ ತಿನ್ನೋಕ್ಕೆ ಟ್ರೈ ಮಾಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ನಿಮಗೇನಾದರೂ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅದು ಜಾಸ್ತಿ ಗಂಟಾಗಲ್ಲ, ಬೇಗನೆ ತಿರುಗ್ಬೋದು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಹುರ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ಜಾಸ್ತಿ ದಿನ ಕೆಡೋದು ಇಲ್ಲ, ಇದು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಏನಂತ ಅಂದರೆ ಇನ್ನೊಂದು ಟಿಪ್ಸು, ಇವಾಗ ಫ್ರಿಜ್ಜೆಲ್ಲ ಇರಲ್ಲ ಮನೇಲಿ. ಆ ಫ್ರಿಜ್ಜೆಲ್ಲ ಇಲ್ಲದೆ ಹೋದಾಗ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ಖಾರ ರುಬ್ಬಬೇಕಾದ್ರೆ ನೀರು ಹಾಕ್ಕೋಬೇಕಾದ್ರೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಬೇಗ ಕೆಡಲ್ಲ ಖಾರ. ಸೊ ಹಾಗೇನೆ ನೋಡಿ, ಈ ಥರ ಹುಣ್ಸೆಹಣ್ಣು ಕೂಡ ಸುಟ್ಕೋಬೇಕು, ಬೆಂಕಿಲಿ ಸುಟ್ಕೊಂಡು ಹಾಕಿದ್ರೆ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿ ನೋಡಿ, ನಿಮಗೂ ಅನಿಸುತ್ತೆ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ನೀವು ಬಿಸಿನೀರು ಹಾಕ್ಕೊಂಡು ಖಾರಕ್ಕೆ ರುಬ್ಕೊಂಡ್ರೆ ನೀವು ಸ್ವಲ್ಪ ಒಂದು ವಾರ ಗಂಟನೂ ಕೂಡ ಇಕ್ಕೋಬೋದು ಖಾರನ, ಯಾವುದೇ ಥರ ಕೆಡಲ್ಲ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ರೆಸಿಪಿ ಬೇಕು ಅಂತ ನಾನು ನಮ್ಮ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ, ಹಳ್ಳಿ ಸ್ಟೈಲಲ್ಲಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಖಾರ ರುಬ್ಬಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಸಾರಿಗೆ ಆ್ಯಡ್ ಮಾಡ್ಕೊಳ್ಳಿ, ಖಾರದ ನೀರನ್ನ. ಅದ್ರ ಜೊತೆಗೆ ಕುದಿಬೇಕಾದ್ರೆ ನೀವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದ್ರೊಳಗಡೆ, ಆವಾಗ ಚೆನ್ನಾಗಿ, ಅಂದರೆ ಮೊದಲೇ ಒಬ್ಬೊಬ್ಬರು ಕುಕ್ಕರ್ ಒಳಗಡೆ ಸೊಪ್ಪು ಹಾಕ್ಬಿಡ್ತಾರೆ, ಆದರೆ ಬೆಂದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಅದು ಬಾಯಿಗೆ ಸಿಗೋದಿಲ್ಲ ತಿನ್ನೋಕ್ಕೂ ಕೂಡ. ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಕುದಿಬೇಕಾದ್ರೆ ನೀವು ಒಂದು 2ರಿಂದ 4 ನಿಮಿಷ ಅಂತ ಅಂದ್ಕೊಳ್ಳಿ, ಅಷ್ಟರಲ್ಲಿ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಬಿಕಾಸ್ ಇದು ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಸೊ ಈ ಥರ ಎಲ್ಲ ಒಂದು ಜಾಸ್ತಿ ಹೊತ್ತು ಟೈಮ್ ಸಿಗೋಲ್ಲ ಅಂತ ಅಂದಾಗ ಬೇಗ ಫಟಾಫಟ್ ಅಂತ ಮಾಡ್ಕೊಬಿಡ್ಬೋದು ಇದನ್ನ, ಎಷ್ಟು ಬೇಗ ಮಾಡ್ಕೊಬಿಡ್ಬೋದು. ನೀವು ಟ್ರೈ ಮಾಡಿ ನೋಡಿ ಮನೇಲಿ ಒಂದು ಸಲ. ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಿಗೆ. ಆವಾಗ ಕಾಳಿಗೆ ಹಾಕ್ಕೊಂಡಿದ್ವಿ, ಇವಾಗ ಸೊಪ್ಪು ಹಿಡೀಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.